ಭೇಟಿ ನಾಟಕಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಶತಕದ ಸಂಭ್ರಮ, 4ನೇ ಗ್ಯಾರಂಟಿ ಹಿಂದೆ ಖಾತೆಗೆ 2,000 ರೂಪಾಯಿ ಜಮೆ. ಹೇಗಿದೆ ಮೈಸೂರಿನಲ್ಲಿ ಸಂಭ್ರಮ? ಗೃಹಲಕ್ಷ್ಮಿ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರಕ್ಕೆ ಡಬಲ್ ಖುಷಿ ಇವತ್ತು. ಬಿಕಾಸ್ ಒಂದು 100 ದಿನ ಪೂರೈಸ್ತಾ ಇರುವಂತದ್ದು, ಮತ್ತೊಂದು ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ, ಅದರಲ್ಲಿ ಪ್ರಮುಖವಾದಂತ ಒಂದು ಮಹತ್ವದ ಗ್ಯಾರಂಟಿ ಅಂದ್ರೆ ಅದು ಗೃಹಲಕ್ಷ್ಮಿ ಜಾರಿಗೆ ಇವತ್ತು ಚಾಲನೆಯನ್ನ ಕೊಡ್ಲಾಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಜಾರಿ ಆಗ್ತಾ ಇದೆ ಇವತ್ತಿನಿಂದ. 2,000 ರೂಪಾಯಿ ಕೊಡ್ತೀವಿ ಮನೆ ಒಡೆತಿಗೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಚಾಲನೆ ಸಿಗ್ತಾ ಇದೆ ಇವತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಶತಕದ ಸಂಭ್ರಮ ಕೂಡ. ಇನ್ನ ಕಾಂಗ್ರೆಸ್ನ 4ನೇ ಗ್ಯಾರಂಟಿ ಇಂದು ಅನುಷ್ಠಾನ ಆಗ್ತದೆ. ಈಗ ಆಲ್ರೆಡಿ 3 ಗ್ಯಾರಂಟಿ ಜಾರಿಯಲ್ಲಿದೆ. ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಜಾರಿಯಲ್ಲಿದೆ. ಇವತ್ತು ಗೃಹಲಕ್ಷ್ಮಿ ಜಾರಿಯಾದ್ರೆ 4ನೇ ಗ್ಯಾರಂಟಿ ಜಾರಿಯಾದಂತಾಗುತ್ತೆ. 5 ಗ್ಯಾರಂಟಿ ಘೋಷಣೆ ಮಾಡಿದ್ರು, ಅದರಲ್ಲಿ 4ನೇ ಗ್ಯಾರಂಟಿ ಇವತ್ತು ಜಾರಿಯಾದಂತಾಗುತ್ತೆ. ಮೈಸೂರಿನಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಯೋಜನೆಗೆ ಅಧ್ಯಕ್ಷ ಖರ್ಗೆ ರಾಹುಲ್ ಗಾಂಧಿ ಚಾಲನೆಯನ್ನ ಕೊಡಲಿದ್ದಾರೆ. 1 ಲಕ್ಷ ಮಹಿಳೆಯರನ್ನ ಕರೆಸಲಿಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಫಲಾನುಭವಿಗಳ ಜೊತೆ ರಾಹುಲ್ ಗಾಂಧಿ ಸಂವಾದವನ್ನ ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಸಹಕಾರಿ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಂವಾದವನ್ನು ಮಾಡಲಿದ್ದಾರೆ. ಇನ್ನು ಬೆಳಿಗ್ಗೆ 11:30ಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಲಾಗ್ತಾ ಇದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯಾವ ರೀತಿಯಾಗಿ ಜಾರಿ ಆಗ್ತಾ ಇದೆ, ಇವತ್ತು ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. 32,000 ಕೋಟಿ ಪ್ರತಿ ವರ್ಷ ಯೋಜನೆಗೆ ವೆಚ್ಚ ಆಗುವಂಥದ್ದು. ಅಂದ್ರೆ ಮುಂದಿನ 4 ವರ್ಷಗಳ ಕಾಲ 32,000 ಕೋಟಿ. ಈ ವರ್ಷ ಬೇರೆ ಲೆಕ್ಕ ಇದೆ, 2,220 ಕೋಟಿ ಈ ತಿಂಗಳು ಜಮೆ ಆಗುವಂತ ಹಣ. ಬಿಕಾಸ್ 1 ಕೋಟಿ 10 ಲಕ್ಷ ಫಲಾನುಭವಿಗಳಿದ್ದಾರೆ. ಸೊ ಹೀಗಾಗಿ 2,200 ಕೋಟಿ ಈ ತಿಂಗಳು ಜಮೆ ಆಗುತ್ತೆ. 17,500 ಕೋಟಿ ಪ್ರಸಕ್ತ ವರ್ಷದಲ್ಲಿ ಮೀಸಲಿಡಲಾಗಿರುವಂಥದ್ದು. ಬಿಕಾಸ್ ಆಗಸ್ಟ್ ತಿಂಗಳಿಂದ ಕೌಂಟ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು 5 ತಿಂಗಳು ಮೈನಸ್ ಆಗ್ತಾ ಇದೆ ಇಲ್ಲಿ. ಸೊ ಹೀಗಾಗಿನೇ ಈ ವರ್ಷ 17,500 ಕೋಟಿ ಮೀಸಲಿಡಲಾಗಿದೆ. ನಾವು 1.11 ಕೋಟಿ ಗೃಹಲಕ್ಷ್ಮಿಗೆ ಇದುವರೆಗೂ ನೋಂದಣಿಯನ್ನ ಮಾಡ್ಕೊಂಡಿರುವಂತವ್ರು. ಟೋಟಲ್ ಆಗಿ 1.28 ಕೋಟಿ ಫಲಾನುಭವಿಗಳು ಇರುವಂತದ್ದು. ಅದರಲ್ಲಿ ಆಲ್ಮೋಸ್ಟ್ 85% ವರೆಗೂ ನೋಂದಣಿ ಆಗಿದೆ. 1.30 ಲಕ್ಷ ಮಹಿಳೆಯರು ಮೈಸೂರಿನಲ್ಲಿ ನಡೀತಾ ಇದೆಯಲ್ಲ ಒಂದು ಅದ್ಧೂರಿಯಾದ ಕಾರ್ಯಕ್ರಮ, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬರೀ ಮಹಿಳೆಯರೇ ಆಲ್ಮೋಸ್ಟ್ ಭಾಗಿಯಾಗ್ತಾ ಇರುವಂತದ್ದು. 2,000 ಬಸ್ ಕಾರ್ಯಕ್ರಮಕ್ಕೆ ಬರುವಂತವರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ಪೆಷಲಿ 4 ಜಿಲ್ಲೆಯಿಂದ ಕರೆಸಲಾಗ್ತದೆ. 4 ಲೋಕಸಭೆಯನ್ನ ಟಾರ್ಗೆಟ್ ಮಾಡಲಾಗಿರುವಂತದ್ದು. ಮೈಸೂರು ಸೆಂಟ್ರು, ಅದರ ಸುತ್ತಮುತ್ತ ಬರುವಂತ ಚಾಮರಾಜನಗರ, ಕೊಡಗು ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಾಮರಾಜನಗರ ಇಲ್ಲಿಂದ ಕರೆಸಲಾಗ್ತದೆ. 10,400 ಸ್ಥಳಗಳಲ್ಲಿ ರಾಜ್ಯದೆಲ್ಲೆಡೆ ಇಲ್ಲಿ ಮೈಸೂರಿನಲ್ಲಿ ನಡೀತಾ ಇದೆಯಲ್ಲ ಕಾರ್ಯಕ್ರಮ, ಅದನ್ನ ತೋರಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. LED ಸ್ಕ್ರೀನ್ಗಳನ್ನ ಹಾಕುವ ಮುಖಾಂತರ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೊನೆಯ ಹಂತದ ಸಿದ್ಧತೆಗಳನ್ನ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಬಿಕಾಸ್ ಇದು ತುಂಬಾ ಮಹತ್ವದ ಯೋಜನೆ, ಗ್ಯಾರಂಟಿ ಆಗಿರುವಂತದ್ದು. ಇದು ಮತವಾಗಿ ಪರಿವರ್ತನೆ ಆಗುತ್ತೆ ನಮ್ಮ ಗ್ಯಾರಂಟಿಗಳು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ದೃಢವಾದಂತ ನಂಬಿಕೆ. ಇಂದು ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತ ಚಾಲನೆಯ ಹಿನ್ನೆಲೆಯಲ್ಲಿ ಮಂಡ್ಯದ ಮೊತ್ತಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಸಂಭ್ರಮಿಸ್ತಾ ಇದ್ದಾರೆ. ಮನೆಯ ಮುಂದೆ ಚಿತ್ತಾರದ ರಂಗೋಲಿಯನ್ನು ಹಾಕಿದ್ದಾರೆ. ನಾನೇ ಗೃಹಲಕ್ಷ್ಮಿ, ನಾನೇ ಯಜಮಾನಿ ಅಂತ ಬರೆದಿದ್ದಾರೆ. ಮನೆಯ ಮುಂದೆ ಗೃಹಲಕ್ಷ್ಮಿ ನೋಂದಣಿ ಪತ್ರ ಇಟ್ಟು ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಮಹಿಳೆಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಗೆ 2,000 ಬರೋದ್ರಿಂದ ನಮ್ಗೆ ತುಂಬ ಅನುಕೂಲ. ಸಿದ್ದರಾಮಪ್ಪನಿಗೆ ಆಯುಷ ಆರೋಗ್ಯ ಕೊಳ್ಳಿ, ನಮ್ಮ ಸರ್ಕಾರ ಹೆಚ್ಚೊಕ್ಲಾಗಿ ಬದುಕಲಿ. ನಮ್ಗೆ 2,000 ಬರೋದ್ರಿಂದ ನಮ್ಗೆ ತುಂಬ ಅನುಕೂಲ. ಸಿದ್ದರಾಮಪ್ಪ ಬಿಜೆಪಿ ಶಾಸಕ ಗ್ಯಾರಂಟಿ ಕ್ಯಾಂಪ್